ನಿತ್ಯಾ ಮೆನನ್ ಹೇಳಿದ ಕಹಿ ಸತ್ಯ. ನಿತ್ಯಾ ಮೆನನ್ ವರ್ಸಸ್ ಮಾಸ್ ಸಿನಿಮಾಗಳು. ಮಾಸ್ ಸಿನಿಮಾ ಮನುಷ್ಯ ವಿರೋಧಿ ಆಗ್ತಾ ಇದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಭಾರತೀಯ ಸಿನಿಮಾ ಜಗತ್ತಲ್ಲಿ ಮಾಸ್ ಅನ್ನೋ ಪದಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದೆ. ಜನಪ್ರಿಯ ಹೀರೋ, ಭರ್ಜರಿ ಫೈಟ್, ಭಾರಿ ಡೈಲಾಗು, ಅಬ್ಬರದ ಹಿನ್ನೆಲೆ ಸಂಗೀತ, ಬಿಡುಗಡೆಗೂ ಮೊದಲು ಸಿಕ್ಕಾಪಟ್ಟೆ ಹೈಪು, ಅಭಿಮಾನಿಗಳ ಕೂಗಾಟ ಇವೆಲ್ಲ ಸೇರಿ ನಿರ್ಮಾಣ ಆಗೋ ಆ ಚಿತ್ರಕ್ಕೆ ಸಿನಿಪ್ರಿಯರು ಮಾಸ್ ಎಂಟರ್ಟೈನ್ಮೆಂಟ್ ಅನ್ನೋ ಟ್ಯಾಗ್ ಅನ್ನ ಅಂಟಿಸ್ತಾರೆ. ಆದ್ರೆ ಇದೇ ಒಂದು ಮಾಸ್ ಸಿನಿಮಾದ ಒಳಹುಕ್ಕು ನೋಡಿದ್ರೆ ಅದರೊಳಗೆ ಕಟ್ಟಿರುವಂತಹ ಕೆಲ ಸಂಕುಚಿತ ಸಂಪ್ರದಾಯವಾದಿ ಗಂಡಾಳಿಕೆಯ ಗೂಡುಗಳು ಕಾಣಿಸುತ್ತೆ. ಸಿನಿಮಾ ಸಾಮಾನ್ಯ ಮನುಷ್ಯನ ಜೀವನದ ಒಂದು ಭಾಗ ಇದ್ದಂತೆ. ಸಿನಿಮಾ ಕನಸುಗಳನ್ನ ಬೆಳೆಸಬಲ್ಲದು, ಸಾಮಾಜಿಕ ಬದಲಾವಣೆಗಳನ್ನ ಉತ್ತೇಜಿಸಬಲ್ಲದು ಮತ್ತು ಕೆಲವೊಮ್ಮೆ ಸಮಾಜದ ಕತ್ತಲನ್ನು ತೊಳೆಯೋ ಶಕ್ತಿ ಅದಕ್ಕಿರುತ್ತೆ. ಆದ್ರೆ ಮಾಸ್ ಸಿನಿಮಾ ಅಂತ ಕರೆಯಲ್ಪಡುವಂತಹ ಕೆಲ ಚಿತ್ರಗಳು ಧನಾತ್ಮಕ ಬದಲಾವಣೆ ತರಬಹುದಾದಂತಹ ಎಲ್ಲಾ ವಿಚಾರಗಳನ್ನ ತಳ್ಳಿ ಹಾಕ್ಬಿಡತ್ತೆ. ಇವು ಒಬ್ಬ ವ್ಯಕ್ತಿಯ ವೈಭವೀಕರಣಕ್ಕಾಗಿ ಹುಟ್ಕೊಳ್ಳತ್ತೆ. ಪುರುಷವಾದಿ ಮನೋಭಾವದಿಂದ ಕೂಡಿರುವ ಅತಿ ನಂಜು ಭರಿತ ಎಲಿಮೆಂಟ್ಸ್ಗಳನ್ನೇ ತುಂಬಿಕೊಂಡು ಇವು ಹಲವು ಆಯಾಮಗಳಲ್ಲಿ ಮನುಷ್ಯ ವಿರೋಧಿ ಚಿತ್ರಗಳೇ ಆಗೋಗ್ಬಿಡತ್ತೆ. ಈ ಕಹಿ ಸತ್ಯವನ್ನ ನಿಷ್ಠುರವಾಗಿ ಹೇಳಿದವರು ಬಹುಭಾಷಾ ನಟಿ ನಿತ್ಯಾ ಮೆನನ್. ಮಾಸ್ ಸಿನಿಮಾ ಒಬ್ರಿಗಾಗಿ ಮಾತ್ರ ರಚಿಸಲ್ಪಡತ್ತೆ. ಅದು ಆ ವ್ಯಕ್ತಿಯನ್ನ ಹೀರೋ ಆಗಿ ಕಾಣಿಸೋದಕ್ಕೆ ಮಾತ್ರ. ಎಲ್ಲವೂ ಅವರ ಸುತ್ತನೇ ತಿರುಗ್ತಿರುತ್ತೆ. ಅದು ಅತ್ಯಂತ ವಿಷಕಾರಿ ಅಂತ ಹೇಳಿದ್ದಾರೆ. ಸೊ ಈ ಧ್ವನಿ ಆಕೆಯ ಅಭಿಪ್ರಾಯ ಮಾತ್ರ ಅಲ್ಲ, ಸಮಕಾಲೀನ ಸಿನಿಮಾ ಇಂಡಸ್ಟ್ರಿಯ ದೊಡ್ಡದೊಂದು ಸಮಸ್ಯೆಯನ್ನ ಎತ್ತಿ ತೋರಿಸುತ್ತೆ. ಈಗಾಗಲೇ ಜನಜನಿತವಾಗಿರುವಂತಹ ಹೀರೋನನ್ನ ದೇವರಂತೆ ಚಿತ್ರಿಸೋದೇ ಈ ಮಾಸ್ ಸಿನಿಮಾಗಳ ಮೂಲ ಲಕ್ಷಣ. ರಜನಿಕಾಂತ್, ವಿಜಯ್, ಪ್ರಭಾಸ್, ಅಜಿತ್ ಅಥವಾ ಮೈಕಲ್ ಜಾಕ್ಸನ್ ರಂತೆಯೇ ಈ ಹೀರೋಗಳು ಚಿತ್ರದ ಕೇಂದ್ರ ಬಿಂದು. ಇವರ ಪಾತ್ರಗಳು ವಿಶೇಷವಾಗಿ ಮಹಿಳಾ ಪಾತ್ರಗಳು. ಇನ್ನು ಇತರ ಪಾತ್ರಗಳು ಅಂದ್ರೆ ವಿಶೇಷವಾಗಿ ಮಹಿಳಾ ಪಾತ್ರಗಳು ಕೇವಲ ಚಿತ್ರಕ್ಕೆ ಅಲಂಕಾರಿಕ ಅಥವಾ ಹೀರೋನನ್ನ ಉನ್ನತೀಕರಿಸೋ ಸಾಧನಗಳಾಗ್ಬಿಡತ್ತೆ. ಎಲ್ಲವೂ ಸಹ ಹೀರೋ ಸುತ್ತ ತಿರುಗ್ತಾ ಇರೋದ್ರಿಂದ ಚಿತ್ರದ ಕಥೆಯನ್ನ, ಸಂಭಾಷಣೆಗಳನ್ನ, ಹಾಡುಗಳನ್ನ, ಫೈಟ್ ಸೀನ್ಗಳನ್ನು ಸಹ ಹೀರೋ ಸೇವೆಗೆ ಸಮರ್ಪಿತ ಆಗೋಗ್ಬಿಡತ್ತೆ. ಫಾರ್ ಎಕ್ಸಾಂಪಲ್, ಬಾಹುಬಲಿ ಸರಣಿಯನ್ನ ತೆಗೆದುಕೊಳ್ಳಿ. ಬಾಹುಬಲಿಯಾಗಿ ಪ್ರಭಾಸ್ ಒಬ್ಬ ಮಹಾನ್ ಯೋಧನಾಗಿ, ರಾಜನಾಗಿ, ಪ್ರೇಮಿಯಾಗಿ ಎಲ್ಲಾ ಪಾತ್ರಗಳಲ್ಲೂ ಅಚ್ಚುಕಟ್ಟಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. ಆದ್ರೆ ಅವರ ಸುತ್ತಲಿನ ಮಹಿಳಾ ಪಾತ್ರಗಳು, ಅನುಷ್ಕಾ ಅಭಿನಯಿಸಿದ ದೇವಸೇನಾ ಕೇವಲ ಬಾಹುಬಲಿಯ ಪ್ರೇಮಿಯಾಗಿ, ರಾಜನ ಗುಂಪಿನಲ್ಲಿ ಬಂಧಿಯಾಗಿ ಕಾಣಿಸ್ತಾಳೆ. ಇಲ್ಲಿ ಕಥೆ ಬಾಹುಬಲಿಯ ವೀರತ್ವದ ಮೇಲೆ ಕೇಂದ್ರೀಕರಿಸಿದೆಯೇ ಹೊರತು ಸಾಮಾಜಿಕ ಸಂದರ್ಭಗಳು ಅಥವಾ ಮಹಿಳಾ ಸ್ವಾತಂತ್ರ್ಯದಂತಹ ವಿಷಯಗಳಲ್ಲಿ ಹಿಂದೆ ಬಿದ್ದಿದೆ. ಸೊ ಈ ರೀತಿಯ ಸಿನಿಮಾಗಳು ಸಮಾಜದಲ್ಲಿ ಸೂಪರ್ ಮ್ಯಾನ್ ಕಲ್ಪನೆಯನ್ನ ಬೆಳೆಸುತ್ತೆ. ಹೀರೋ ಎಲ್ಲರನ್ನ ಉಳಿಸ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋ ಭ್ರಮೆಯನ್ನ ಸೃಷ್ಟಿಸುತ್ತೆ. ಅದೇ ಭ್ರಮೆಯಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳನ್ನ ಒಪ್ಕೊಂಡ್ ಬಿಡ್ತೇವೆ. ಹೀರೋಗಳು ತಮ್ಮ ಚಿತ್ರಗಳಲ್ಲಿ ದೇವರು, ರಾಜ, ಯೋಧ ಎಲ್ಲನೂ ಆಗ್ಬಹುದು. ಇದರಿಂದ ಇತರ ಸಣ್ಣ ಪುಟ್ಟ ಕಲಾವಿದರಿಗೆ ಅವಕಾಶ ಕಡಿಮೆ ಆಗುತ್ತೆ. ತಮ್ಮ ಪ್ರತಿಭೆ ಮೂಲಕ ಹೀರೋಯಿಸಂ ಬೇಸ್ಡ್ ಸಿನಿಮಾಗಳನ್ನ ಬೆಂಬಲಿಸೋದಕ್ಕಿಂತ ಹೆಚ್ಚು ಸ್ವತಂತ್ರ ಪಾತ್ರಗಳನ್ನ ಕೆಲ ನಟಿಯರು ಹುಡುಕ್ತಾರೆ. ಅದರಲ್ಲಿ ನಿತ್ಯಾ ಮೆನನ್ ಕೂಡ ಒಬ್ರು. ನಿತ್ಯ ಈ ಪ್ರವೃತ್ತಿಯನ್ನ ಸೆಕ್ಸಿಸ್ಟ್ ಅಂತ ಕರೀತಾರೆ, ಅಂದ್ರೆ ಪುರುಷವಾದಿ. ಮಾಸ್ ಸಿನಿಮಾಗಳು ಮಹಿಳಾ ಪಾತ್ರಗಳನ್ನು ಕೂಡ ಯಾವಾಗ್ಲೂ ಒಂದೇ ರೀತಿಯಲ್ಲಿ ಚಿತ್ರಿಸುತ್ತೆ. ಸೌಂದರ್ಯದ ಸಂಕೇತ, ಹೀರೋನನ್ನ ಪ್ರಶಂಸಿಸುವವಳು, ಹೀಗೆ. ಸೊ ಇಲ್ಲೂ ಕೂಡ ಹೀರೋನ ಸುತ್ತಾನೇ ತಿರುಗ್ತಾ ಇರ್ಬೇಕಾಗತ್ತೆ. ಇದು ಸಮಾಜದಲ್ಲಿನ ಪುರುಷಾಧಿಪತ್ಯವನ್ನ ಮತ್ತಷ್ಟು ಬಲಪಡಿಸುತ್ತೆ. ಇನ್ನೂ ಕೆಲ ಸಿನಿಮಾಗಳು ಮಹಿಳಾ ಸ್ವಾತಂತ್ರ್ಯವನ್ನ ಬದಿಗೆ ಸರಿಸಿ ಮಹಿಳೆಯರನ್ನ ಕೆಲ ವಸ್ತುಗಳಂತೆ ಚಿತ್ರಿಸ್ಬಿಡತ್ತೆ. ಇಲ್ಲಿ ಮಹಿಳೆಯರ ಆಯ್ಕೆಗಳು, ಆಕಾಂಕ್ಷೆಗಳು ಮುಖ್ಯವಾಗೋದೇ ಇಲ್ಲ. ಅವುಗಳು ಹೀರೋಗೆ ಹೀರೋಯಿಸಂ ತೋರಿಸೋ ಸಾಧನೆಗಳಾಗ್ಬಿಡತ್ತೆ. ಇದರಿಂದ ಪುರುಷ ಯುವ ಜನತೆ ನಾವು ಮಹಿಳೆಯನ್ನ ನಿಯಂತ್ರಿಸಬೇಕಾದವರು ಅನ್ನೋದನ್ನೇ ಕಲ್ತು ಬಿಡ್ತಾರೆ. ಸೊ ಮಾಸ್ ಸಿನಿಮಾದ ಮತ್ತೊಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಅದು ನಂಜು ಭರಿತತೆ. ಒಬ್ಬ ಹೀರೋ 10-20 ಶತ್ರುಗಳನ್ನ ಕೊಂದು ಹಾಕ್ಬಿಡ್ತಾನೆ. ಇದನ್ನ ನೋಡೋ ಜನ ಹುಚ್ಚೆದ್ದು ಕುಣಿತಾರೆ. ನಂಜನ್ನು ಗ್ಲಾಮರಸ್ ಆಗಿ ತೋರಿಸೋ ಈ ಕೆಟ್ಟ ಚಾಳಿ ನಿಜ ಜೀವನದಲ್ಲಿ ಹಿಂಸೆಯ ಸಂಸ್ಕೃತಿಯನ್ನ ಪೋಷಿಸುತ್ತೆ. ಅದರಿಂದ ಪ್ರಭಾವಿತರಾದವರು ನನ್ನ ಹಕ್ಕುಗಳಿಗಾಗಿ ಹಿಂಸೆ ಮಾಡಬೇಕು ಅಥವಾ ಹಿಂಸೆ ಕೊಡಬೇಕು ಅನ್ನೋದನ್ನ ಕಲ್ತು ಬಿಡ್ತಾರೆ. ಸಂಶೋಧನೆ ಪ್ರಕಾರ ಇಂತಹ ಚಿತ್ರಗಳನ್ನ ನೋಡುವ ಯುವಕರು ಹಿಂಸಾತ್ಮಕ ವರ್ತನೆಯನ್ನ ಸ್ವೀಕಾರಾರ್ಹ ಅಂತ ಭಾವಿಸ್ತಾರೆ. ಇದು ಮಹಿಳಾ ಹಿಂಸೆಯನ್ನು ಸಹ ಉತ್ತೇಜಿಸುತ್ತೆ. ಯಾಕಂದ್ರೆ ಹೀರೋ ತನ್ನ ಪ್ರೇಮಿಯನ್ನ ರಕ್ಷಿಸೋಕೆ ಹಿಂಸೆ ಮಾಡ್ತಾನೆ ಅನ್ನೋ ಭ್ರಮೆಯೂ ಇದೆ. ಇನ್ನು ಹಲವು ಸಿನಿಮಾಗಳು ಹಲವು ರೀತಿಯಲ್ಲಿ ಮನುಷ್ಯ ವಿರೋಧಿ ಅನ್ನೋದು ನಿತ್ಯಾ ಮೆನನ್ ಅವರ ಮಾತಿನ ಭಾವ. ಮಾಸ್ ಸಿನಿಮಾ ಮಾನವೀಯ ಮೌಲ್ಯಗಳನ್ನು ನಿರಾಕರಿಸುತ್ತೆ. ಸಹಾನುಭೂತಿ, ಸಂವಾದ, ಸಾಮೂಹಿಕತೆ ಇವುಗಳಿಲ್ದೇನೆ ಕೇವಲ ವೈಯಕ್ತಿಕ ವೀರತ್ವ ಮಾತ್ರ ಮಾಸ್ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ನಿತ್ಯಾ ಮೆನನ್ ಅವರು ಟೀಕೆ ಮಾತ್ರ ಮಾಡಿಲ್ಲ, ಬದಲಾವಣೆಗಾಗಿ ಕೆಲಸ ಮಾಡಬೇಕು ಅಂತಾನು ಆಶಿಸ್ತಿದ್ದಾರೆ.
ಮಲಯಾಳಂ ಸಿನಿಮಾಗಳಲ್ಲಿ ದೃಶ್ಯಂ ಅಥವಾ ಮಂಜುಮೇಲ್ ಬಾಯ್ಸ್ ಅಂತಹ ಚಿತ್ರಗಳು ಇದಕ್ಕೆ ಉದಾಹರಣೆ. ಇಲ್ಲಿಗೆ ಹೀರೋ ಪ್ರಧಾನತೆ ಇಲ್ಲ, ಮಾನವೀಯ ಕಥೆಗಳಿದೆ. ಇಂಥ ಚಿತ್ರಗಳು ಸಮಾಜವನ್ನ ಪ್ರಶ್ನಿಸುತ್ತೆ, ಬದಲಾಯಿಸುತ್ತೆ. ಸಿನಿಮಾ ಇಂಡಸ್ಟ್ರಿ, ನಿರ್ಮಾಪಕರು, ನಿರ್ದೇಶಕರು ಈ ಕಟು ಸತ್ಯವನ್ನ ಅಂಗೀಕರಿಸಬೇಕು. OTT ಪ್ಲಾಟ್ಫಾರ್ಮ್ಗಳು ಈ ಬದಲಾವಣೆಗೆ ಅವಕಾಶವನ್ನ ಕೊಡ್ತಾ ಇದೆ. ನಿತ್ಯಾ ಮೆನನ್ರಂತಹ ನಟಿಯರು ಪ್ರೊಡ್ಯೂಸರ್ ಆಗಿ ಮುಂದುವರೆದ್ರೆ ಹೆಚ್ಚಿನ ವೈವಿಧ್ಯಮಯ ಚಿತ್ರಗಳು ಬರುತ್ತೆ. ಇನ್ನು ಈ ಸಿನಿಮಾ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ವೈಭವೀಕರಿಸುವಂತ ವೇದಿಕೆ ಆಗ್ಬೇಕಾ ಅಥವಾ ಮನುಷ್ಯರ ವೈವಿಧ್ಯಮಯ ಕಥೆಗಳನ್ನ ಹೇಳುವಂತ ಕಲಾ ಮಾಧ್ಯಮವಾಗಬೇಕಾ? ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯಾಣವೇ ಬಹುಶಃ ಭಾರತೀಯ ಸಿನಿಮಾದ ಮುಂದಿನ ಅಧ್ಯಾಯವನ್ನು ನಿರ್ಧರಿಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.